ಸನಾತನ ಧರ್ಮಾಭಿಮಾನಿಗಳಿಗೆ ಶುಭಾಕಾಂಕ್ಷೆಗಳನ್ನು ತಿಳಿಯಪಡಿಸುತ್ತಾ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೊಂದಲವನ್ನು ಉಂಟಾಗ್ತಾ ಇದೆ. ಭಾಳಷ್ಟು ಜನ ನಮ್ಮನ್ನು ದೂರವಾಣಿ ಕರೆಯ ಮುಖಾಂತರ ಪ್ರಶ್ನೆಯನ್ನು ಮಾಡಿದ್ದೀರಿ. ಅದಕ್ಕಾಗಿ ಇವತ್ತು ನಿಮಗೆ ಯಾವ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀವಿ ಅಂತಂದರೆ, ಗ್ರಹಣದ ವಿಚಾರ. ಕೇತುಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣ ಅಂತೇಳಿ. ಏನಿದು ಕೇತುಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣ ಅಂತಂದರೆ, ಈ ಗ್ರಹಣವು ವಿಶ್ವದಾದ್ಯಂತ ಗ್ರಹಣ ಗೋಚಾರವಾಗುವುದರಿಂದ ಮತ್ತು ಭಾರತದಲ್ಲಿ ಈ ಗ್ರಹಣ ಮೋಕ್ಷ ಕಾಲದಲ್ಲಿ ಗ್ರಹಣ ಕಾಣುತ್ತಿರುವುದರಿಂದ, ಅಂದರೆ ಚಂದ್ರೋದಯಕ್ಕೆ ಭಾರತದಲ್ಲಿ ಚಂದ್ರೋದಯಕ್ಕೆ ಗ್ರಹಣವನ್ನು ಹಿಡಿದುಕೊಂಡೇ ಈ ಗ್ರಹಣ ಪ್ರಾರಂಭವಾಗಿರುತ್ತೆ. ಮೋಕ್ಷ ಕಾಲದಲ್ಲಿ ಈ ಗ್ರಹಣ ಇರುವುದರಿಂದ ಪ್ರತಿಯೊಬ್ಬರು ಕೂಡ ಈ ಗ್ರಹಣದ ಫಲಾನುಫಲಗಳನ್ನು ನಾವು ಅನುಭವಿಸಲೇಬೇಕು. ಅದಕ್ಕಾಗಿ ಈ ಗ್ರಹಣ ಯಾವಾಗ ಸ್ಪರ್ಶ ಆಗುತ್ತೆ, ಮಧ್ಯಕಾಲ ಯಾವುದು, ಮೋಕ್ಷಕಾಲ ಯಾವುದು ಅನ್ನುವುದನ್ನು ನಿಮಗೆ ಈಗ ನಾನು ತಿಳಿಯಪಡಿಸ್ತೀನಿ. ದಿನಾಂಕ ಬರುವಂತಹ ಮಾರ್ಚ್ 3ನೇ ತಾರೀಕು ಮಂಗಳವಾರ ದಿವಸ ಹೋಳಿ ಹುಣ್ಣಿಮೆಯ ದಿವಸ ಈ ಗ್ರಹಣ ಗೋಚಾರವಾಗಲಿದ್ದು, ಈ ಗ್ರಹಣ ಕಾಲವು ಮಧ್ಯಾಹ್ನ 3:15ಕ್ಕೆ ಸ್ಪರ್ಶವಾಗಿ ಮಧ್ಯಕಾಲ 5 ಗಂಟೆ 1 ನಿಮಿಷಕ್ಕೆ ಮಧ್ಯಕಾಲವಾಗಿರುತ್ತೆ. ಮೋಕ್ಷಕಾಲ 6 ಗಂಟೆ 42 ನಿಮಿಷ. ಒಟ್ಟಾರೆ ಈ ಗ್ರಹಣವು 3 ಗಂಟೆ 33 ನಿಮಿಷಗಳ ಪರ್ಯಂತರವಾಗಿ ಈ ಗ್ರಹಣವು ಗೋಚಾರವಾಗುವುದರಿಂದ ಪ್ರತಿಯೊಬ್ಬರು ಕೂಡ ಗ್ರಹಣಕ್ಕಿಂತ ಮುಂಚಿತವಾಗಿ ತಾವು ಪ್ರತಿನಿತ್ಯ ಬಳಸುವಂತಹ ವಸ್ತುಗಳಲ್ಲಿ ದರ್ಬೆ, ಗರಿಕೆ ಅಥವಾ ತುಳಸಿಯನ್ನು ಮಿಶ್ರಣ ಮಾಡಿ ಈ ಗ್ರಹಣದ ವೇದಾರಂಭ ನೋಡೋದೇ ಆದರೆ ಮಾರ್ಚ್ 3ನೇ ತಾರೀಕು ಅಂದರೆ ಮಂಗಳವಾರ ದಿವಸ, ಗ್ರಹಣದ ದಿವಸ ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ವೇದಾರಂಭ ಪ್ರಾರಂಭವಾಗಿರುತ್ತೆ, ಸೂತಕ ಪ್ರಾರಂಭವಾಗಿರುತ್ತೆ. ಹಾಗಾಗಿ ಬಹಳಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ, ಸೂರ್ಯೋದಯಕ್ಕೆ ವೇದಾರಂಭ ಅಂತ ಹೇಳ್ತೀರಿ. ವಯೋವೃದ್ಧರು, ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು ಯಾವ ಸಮಯದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅನ್ನೋವನ್ನ ಪ್ರಶ್ನೆಯನ್ನು ಕೇಳಿದ್ದೀರಾ. ಅದಕ್ಕೆ ಗ್ರಹಣ ಅಂದ ತಕ್ಷಣ ಭಯಪಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಇಂದಿನ ಒಂದು ಗ್ರಹಣದ ವಿಚಾರದಲ್ಲಿ ತಮಗೆಲ್ಲ ತಿಳಿಯಪಡಿಸಿದ್ದೇನೆ. ಗ್ರಹಣ ಅಂದ ತಕ್ಷಣ ಭಯಪಡುವ ಅವಶ್ಯಕತೆ ಇಲ್ಲ. ಕಾರಣ, ಗ್ರಹಣ ಅಂತನ್ನೋದು ಒಂದು ಸಿದ್ಧಿದಾಯಕವಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಇದು ಸಾಧಕರಿಗೆ ಮಾತ್ರ ಒಂದು ಸಾಧನೆಯ ದಾರಿ ತೋರುವಂತಹ ಸಮಯ. ಹಾಗಾಗಿ ಯಾರೆಲ್ಲ ಸಾಧಕರದಿರಿ ಅವರೆಲ್ಲರೂ ಕೂಡ ದಿನಾಂಕ 2ನೇ ತಾರೀಕಿನೇ, ಮಾರ್ಚ್ 2ನೇ ತಾರೀಕಿ ರಾತ್ರಿ ಏನು ಮಾಡಬೇಕು, ನೀವೆಲ್ಲ ಪ್ರಸಾದಾದಿಗಳನ್ನು ಮುಕ್ತಾಯ ಮಾಡಬೇಕು. ಕಾರಣ, ಮಾರ್ಚ್ 3ನೇ ತಾರೀಕು ಸೂರ್ಯ ಉದಯಕ್ಕೆ ಮುಂಚಿತವಾಗಿಯೇ ವೇದಾರಂಭ ಇರುವುದರಿಂದ, ಸೂತಕದ ವಾತಾವರಣ ಇರುವುದರಿಂದ ಉಪಹಾರಾದಿಗಳನ್ನು ತ್ಯಜಿಸಬೇಕಾಗುತ್ತೆ. ಇನ್ನು ಗರ್ಭಿಣಿಯರು, ಬಾಣಂತಿಯರು, ವಯೋವೃದ್ಧರು ಇವರ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಈ ಗ್ರಹಣ ಸಂದರ್ಭದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಗ್ರಹಣ ಚಂದ್ರೋದಯಕ್ಕೆ ಗ್ರಹಣ ಕಾಣುತ್ತಿರುವುದರಿಂದ ಸ್ವಲ್ಪರ ಮಟ್ಟಿಗೆ ಭಯಪಡುವ ಅವಶ್ಯಕತೆ ಇಲ್ಲ. ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ತಾವು ಉಪಹಾರಾದಿಗಳನ್ನು ಸೇವನೆ ಮಾಡಬಹುದು. ಉಪಹಾರ ಅಂತಂದ್ರೆ ಏನು? ಫಲಗಳು ಮತ್ತು ಹಣ್ಣು, ಪಾನಕಗಳು, ಈ ಥರನಾಗಿರುವಂತಹ ಜಲಮಿಶ್ರಿತವಾಗಿರುವಂಥ ಉಪಹಾರವನ್ನು, ಪಾನೀಯಗಳನ್ನು ಸ್ವೀಕಾರ ಮಾಡಬೇಕು. ಮಾಡುವ ಮುನ್ನ ಅದರೊಳಗಡೆ ದರ್ಬೆ ಅಥವಾ ತುಳಸಿ ಅಥವಾ ಬಿಲ್ವ ಪತ್ರೆಯನ್ನು ಅದರೊಳಗೆ ಮಿಶ್ರಣವನ್ನು ಮಾಡಿ ತಾವು ಸೇವನೆ ಮಾಡಿದ್ದೇ ಆದರೆ ಅದು ಯಾವುದೇ ಥರ
ದೋಷ ಆಗುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ, ಒಟ್ಟಾರೆ ಈ ಗ್ರಹಣವು ಭಾರತದಲ್ಲಿ ಎಷ್ಟೊತ್ತು ಗೋಚರಗೊಳ್ಳುತ್ತೆ ಅಂತ ಅನ್ನೋ ವಿಚಾರವನ್ನು ನಾವು ತೆಗೆದುಕೊಂಡದ್ದೇ ಆದರೆ, ಸಂಜೆ 6:26ರಿಂದ 6:46ರವರೆಗೆ ಈ ಗ್ರಹಣ ಭಾರತ ದೇಶದಲ್ಲಿ ಮೋಕ್ಷ ಕಾಲದ ಸಂದರ್ಭದಲ್ಲಿ ಈ ಗ್ರಹಣ ಕಾಣುವುದರಿಂದ ಒಟ್ಟಾರೆ ಭಾಗಶಃ ಈ ಭಾರತ ದೇಶದಲ್ಲಿ ಗ್ರಹಣ 20 ನಿಮಿಷಗಳ ಪರ್ಯಂತರವಾಗಿ ಈ ಗ್ರಹಣ ನಮಗೆ ಕಾಣಿಸುತ್ತೆ. ಹಾಗಾಗಿ ವಿಶ್ವದಾದ್ಯಂತ ಈ ಗ್ರಹಣ ಗೋಚರವಾಗುತ್ತೆ. ಸ್ಪಷ್ಟವಾಗಿ 3.5 ತಾಸು ಸ್ಪಷ್ಟವಾಗಿ ಗ್ರಹಣ ಕಾಣುತ್ತೆ. ಎಲ್ಲೆಲ್ಲಿ ಕಾಣುತ್ತೆ ಅಂದರೆ ಯುರೋಪ್, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಹಿಂದೂ ಮಹಾಸಾಗರ ಇತ್ಯಾದಿ ಪ್ರದೇಶಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅದರಾಗ ಈ ಗ್ರಹಣ ಅತ್ಯಂತ ರಕ್ತಾಕಾರದಲ್ಲಿ ಕಾಣುವುದರಿಂದ ಸ್ವಲ್ಪ ಜನರು ಭಯಭೀತರಾಗ್ತಾ ಇದ್ದಾರೆ. ಭಯಭೀತರಾಗುವ ಅವಶ್ಯಕತೆ ಇಲ್ಲ. ಗ್ರಹಣ ಅಂದ ತಕ್ಷಣ ಇದು ಸಾಧಕರಿಗೆ ಪೂರಕವಾಗಿರುತ್ತೆ. ಹಾಗಾಗಿ ಯಾರೂ ಕೂಡ ಗ್ರಹಣದ ಬಗ್ಗೆ ಭಯಪಡುವುದು ಬೇಡ. ತಾವೆಲ್ಲರೂ ಕೂಡ ಗ್ರಹಣ 3:15 ಅಂತೇಳಿ ಒಟ್ಟಾರೆ ತಿಳಿಯಪಡಿಸ್ತಾ ಇದೆ. ಹಾಗಾಗಿ ನೀವು 3:15 ಗ್ರಹಣ ಕಾಲದಲ್ಲಿ ಭಾಗವಹಿಸುವಂಥವರು ಭಾಗವಹಿಸಬಹುದು. ಇಲ್ಲವಾದರೆ ಮಧ್ಯಕಾಲವಾಗಿರುವಂತಹ 5 ಗಂಟೆಯಿಂದ ಗ್ರಹಣದಲ್ಲಿ ಭಾಗವಹಿಸುವುದು ಅಂತಂದರೆ ಏನು ಅಂತ ಪ್ರಶ್ನೆಯನ್ನು ಕೇಳಿದಾಗ, ಅಲ್ಲಿ ನೀವು ಶಿವಪಂಚಾಕ್ಷರಿ ಮಹಾಮಂತ್ರವಾಗಿರ್ಬೋದು, ಅಥವಾ ವಿಷ್ಣು ಅಷ್ಟಾಕ್ಷರ ಮಂತ್ರವಾಗಿರ್ಬೋದು, ಅಥವಾ ಮಕ್ಕಳಿಗೆ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಶ್ಲೋಕಗಳನ್ನು ಮಂತ್ರಗಳನ್ನು ಪಾರಾಯಣ ಮಾಡಿಸುವುದಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರು ಭಗವದ್ಗೀತೆ, ಸಿದ್ಧಾಂತ ಶಿಖಾಮಣಿ, ಉಪನಿಷತ್ತುಗಳು, ವಚನ ಸಾಹಿತ್ಯ, ಇತರೆ ಧಾರ್ಮಿಕ ಗ್ರಂಥಗಳನ್ನು ಓದುವುದರ ಮುಖಾಂತರವಾಗಿ ಆ ಗರ್ಭ ಸಂಸ್ಕಾರವನ್ನು ಕೊಟ್ಟಂಗಾಗತ್ತೆ. ಆ ಗ್ರಹಣ ಸಂದರ್ಭದಲ್ಲಿ ನೀವು ಜಪತಪ ಅನುಷ್ಠಾನ ಪಾರಾಯಣಾದಿಗಳನ್ನು ಮಾಡುವಂಥವರಾಗ್ರಿ. ಮತ್ತು ಭಾಣತಿಯರು ಆದಷ್ಟು ಹೋಳಿ ಹುಣ್ಣಿಮೆ ಇರುವುದರಿಂದ ಯಾವುದೇ ಕಾರಣಕ್ಕೂ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಹೊರಗಡೆ ಬರುವಂಥ ಪ್ರಯತ್ನ ಬೇಡ. ಯಾಕಂತಂದರೆ ಗ್ರಹಣ ಕಾಲ ಅಂತನ್ನೋದು ಕೆಲವೊಂದಿಷ್ಟು ವಾಮಾಚಾರಿಗಳಿಗೆ ಪೂರಕವಾಗಿರುತ್ತೆ. ಹಾಗಾಗಿ ಅಂಥವರ ದೃಷ್ಟಿ ನಿಮ್ಮ ಮೇಲೆ ಬೀಳದೇ ಇರಲಿ ಅನ್ನೋ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ 3ನೇ ತಾರೀಕು ಮನೆ ಹೊರಗಡೆ ಬರಬೇಡಿ. ಮನೆ ಒಳಗಡೆನೆ ನೀವು ಪ್ರತಿನಿತ್ಯ ಮಾಡುವಂಥ ಕ್ರಿಯಾದಿಗಳನ್ನು ಮಾಡುತ್ತಾ ಆದಷ್ಟು ಹಾಲು, ತಿಳಿ ಪದಾರ್ಥದಲ್ಲಿರುವಂಥ ಪದಾರ್ಥಗಳನ್ನು ಗರ್ಭಿಣಿ ಸ್ತ್ರೀಯರು ಸ್ವೀಕರಿಸಿ ಅದರಲ್ಲಿ ದರ್ಬೆ ಅಥವಾ ತುಳಸಿಯನ್ನು ಹಾಕಿ ಸ್ವೀಕರಿಸಿದರೆ ಅದು ದೋಷ ಆಗುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಾ, ಒಟ್ಟಾರೆ ಈ ಗ್ರಹಣದಲ್ಲಿ ಯಾವ ರಾಶಿಯವರಿಗೆ ತೊಂದರೆ ಅಂತಂದರೆ, ಈ ಗ್ರಹಣವು ಸಿಂಹ ರಾಶಿಯಲ್ಲಿ ಗೋಚಾರ ಆಗುತ್ತಿರುವುದರಿಂದ ಸಿಂಹರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಸಿಂಹ, ಕನ್ಯೆ, ಮಕರ, ಮೀನರಾಶಿಯವರಿಗೆ ಗ್ರಹ ಪೀಡಿತವಾಗಿರುತ್ತೆ. ಅದೇ ರೀತಿಯಾಗಿ ಭರಣಿ, ಮಗ, ಪುಬ್ಬ, ಉತ್ತರಾಷಾಢ ನಕ್ಷತ್ರದವರಿಗೂ ಕೂಡ ಈ ಗ್ರಹಣದ ಪೀಡಾಫಲ ಇರುತ್ತೆ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ, ಈ ಗ್ರಹಣ ಮುಗಿದಂಥ ಸಂದರ್ಭದಲ್ಲಿ
ಮಂಗಲ ಸ್ನಾನಾದಿಗಳನ್ನು ಮಾಡಿಕೊಂಡು ಅಕ್ಕಿ ಮತ್ತು ಈರುಳ್ಳಿಯನ್ನು ದಾನ ಕೊಡುವಂಥ ಪ್ರಯತ್ನ ಮಾಡಿ, ಇಲ್ಲವಾದರೆ ಶಕ್ತಿ ಇದ್ದವರು ಬೆಳ್ಳಿಯ ಚಂದ್ರನ ಪ್ರತಿಮೆಯನ್ನು ಮಾಡಿ ದಾನ ಮಾಡುವುದರಿಂದ ಗ್ರಹಣದ ಪೀಡಾಫಲ ನಿಮಗೂ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಂತ ತಿಳಿಯಪಡಿಸುತ್ತಾ, ಯಾರೂ ಕೂಡ ಗ್ರಹಣದ ಬಗ್ಗೆ ಭಯಪಡುವುದು ಬೇಡ. ಈ ಗ್ರಹಣ ಫಲವು ಎಲ್ಲರಿಗೆ ಶುಭವನ್ನು ಉಂಟು ಮಾಡಲಿ. ಆದಷ್ಟು ಮನೆದೇವರ ನಾಮಸ್ಮರಣೆಯನ್ನು ಮಾಡಿ, ಜಪ ತಪ ಪಾರಾಯಣಾದಿಗಳನ್ನು ಮಾಡಿ. ಗ್ರಹಣ ಅಂತನ್ನೋದು ಸಾಧಕರಿಗೆ ಪೂರಕವಾಗುತ್ತೆ ಹೊರತು ಸಾಮಾನ್ಯ ಜನರಿಗೆ ಯಾವುದೇ ಕಾರಣಕ್ಕೂ ಮಾರಕ ಆಗುವುದಿಲ್ಲ ಅಂತ ತಿಳಿಯಪಡಿಸುತ್ತಾ, ಎಲ್ಲರಿಗೂ ಕೂಡ ಹೋಳಿ ಹುಣ್ಣಿಮೆಯ ಶುಭಾಕಾಂಕ್ಷೆಗಳನ್ನು ತಿಳಿಯಪಡಿಸುತ್ತಾ, ಎಲ್ಲರೂ ಜಾಗರೂಕತೆಯಿಂದಿರಿ, ಎಲ್ಲರಿಗೆ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಬಯಸಿ. ಶರಣಾರ್ಥಿ.